ಪಚಾನಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಜಗ ಸ್ಪೆಷಲ್ ಏನ ಇವತ್ತ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋದು. ಹೌದಾ? ಜೀರಾ ರೈಸ್ ಹಾಕಿ ಅವನವನ ಪದ್ಧತಿ ಬಿರಿಯಾನಿ ಮಾಡೋಣ. ಮೊಸರು ಬಜ್ಜಿ ಜೊತೆ ಮಸ್ತ್ ಮೊಸರು ಬಜ್ಜಿ ಚಿಕನ್ ಬಿರಿಯಾನಿ ಅವನವನ ತಿಂದೆ ಅಂದ್ರ ಇನ್ನೇನ್ ಮಾಡ್ಕೊಡೋ ಎಣ್ಣ ಅನ್ಬೇಕ. ಎಣ್ಣ ಇವತ್ತ ಇನ್ನೊಂದು ಸ್ಪೆಷಲ್ ಐತಿ. ಇವತ್ತ ನಮ್ ವಿಡಿಯೋ ಮೆಚ್ಚಿ ಸ್ಪೆಷಲ್ ಹುಬ್ಬಳ್ಳಿಯಿಂದ ಒಬ್ರು ಗೆಸ್ಟ್ ಬಂದಾರ ಇವತ್ತ. ಅವ್ರನ್ನ ಆಮೇಲೆ ಕರ್ಸೋಣ. ಬರ್ರಿ ಮಾಡ್ಕೋಣ ಆಮ್ಯಾಗ ಕರ್ಸೋಣ. ಬರ್ರಿ. ಅಣ್ಣ ಚಿಕನ್ ಅಂತೂ ಮಸ್ತ್ ಐತೆ. ಇವನಷ್ಟು ತರಕಾರಿ ತೊಳ್ಕೊಂಬರ್ಲಿ ಅಣ್ಣ. ಬಡ ಬಡ ಹೆಚ್ಚಿ ಮಳೆ ಆಗೈತೇನ ಈಗ? ಕಿತ್ಕೊಂಡು ಇತ್ತಾಗ ಬಂದೀವಿ ನಾವು. ಆಯ್ತು ಮಾಡ ಇಲ್ಲಾರ ಮಾಡಂತ. ತೊಳೆಯಪ್ಪ ತರಕಾರಿ ಇವನ. ಎಲ್ಲ ಈಗ ನೀರ ಹಾಕೊಂಡನೆ ಎಲ್ಲ ಸ್ವಚ್ಛ ತೊಳೆದ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀನು ಆ ಚಿಕನ್ ತೊಳೆದ ಕಳ್ದು ರೆಡಿ ಮಾಡ್ಕೊಂಬಿಡ್ರಿ. ಅಣ್ಣ ನೀನು ಕೂಡ ಅದನ್ನ ಅಣ್ಣ ತರಕಾರಿ ಎಲ್ಲ ತೊಳೆದನೆ. ಚಿಕನ್ ಕಟ್ ಮಾಡ್ತಾ ಇಲ್ಲ ನೀನು? ಆಯ್ತು. ಚಿಕನ್ ಮಸ್ತ್ ಕಟ್ ಮಾಡ್ತೀವಿ. ಹುಡ್ಕ ನೀನು ಲೆಗ್ ಪೀಸ್ ಹಂಗೆ ಇಡಪ್ಪ. ಅಣ್ಣ ನಂಗೆ ಬೇಕಾ? ಮತ್ತೆಲ್ಲ ಪೀಸ್ ಮಾಡಿಟ್ರೀನಿ. ಸಾಕು. ಅಣ್ಣ ಚೆಸ್ಟ್ ಭಾರಿ ಮಸ್ತ್ ಇರೈತಿ ಇದು. ಅಣ್ಣ ಕಟ್ ಮಾಡೋದಲ್ಲ ಆತ ಚಿಕನ್ ತೊಗೊಂಡ್ಬಂದ್ಬಿಡಪ್ಪ ಇದನ್ನ. ಪಿರ್ಸ ಬಜಾ ಕೊಡ ತೊಂಬ ಅದ್ರ ನೀರಿಂದ ನಾ ಇಬ್ರು ತೊಳೆದು ಬಿಡೋಣ ಇದನ್ನ. ಯಜ ನೀರು ಹಾಕ್ಪ ಬಿಡಿ. ಹಾಕಣ್ಣ ತೊಳೆದು ಮುಗಿತೀನಿ. ನೀನು ಮೂದ ಬಿಡ್ತೀವಿ ಸದ್ಯಕ್ಕೆ ತಂದೆ ಬಿಟ್ಟಿವಿ. ಚಿಕನ್ ಮಸ್ತ್ ಆಯ್ತು ಯಜ. ಚಿಕನ್ ಭಾರಿ ಇತ್ತು. ಇದಕ್ಕೆ ಸಾಕಿ ಅಣ್ಣ ಈಗ ಚಿಕನ್ ಅಂತೂ ತೊಳೆದು ರೆಡಿ ಆಯ್ತಾ? ಇನ್ನು ಉಳ್ಳಾಗಡ್ಡೆ ಅವನ್ನೆಲ್ಲ ಹಚ್ಕೊಂತೀರಾ? ಟೊಮಾಟಿ ಸಣ್ಣಗೆ ಹಚ್ಚಪ್ಪ. ಅಣ್ಣ ನಮ್ಮ ಮುತ್ತಪ್ಪಣ್ಣನವರ ಈ ವಿಡಕ್ಕೂ ಇದ್ದಂಗೆ ಆತಲ್ಲ ಅಣ್ಣ. ಆರಾಮಿಲ್ಲ ಈಗ ಮಸಾಲೆ ಹೋಗಿ ಎಲ್ಲಿಟ್ರಿ ಅವನ ಅಣ್ಣ ಟೊಮಾಟೊ ಅಂತ ಹೆಚ್ಚನ ಅಣ್ಣ. ಮೆಣಸಿನ್ಕಾಯಿ ಹಚ್ಚಲ ಅಣ್ಣ. ಉದ್ದಕಾಯಿ ಹೆಚ್ಚು. ಉದ್ದಕಾಯಿ ಹಚ್ಚಿರಾ? ಮೆಣಸಿನ್ಕಾಯಿ ತೊಂಬ ಅಣ್ಣ. ಶೇಖರ ಪೇಸ್ಟ್ ಐತಿ. ಪೇಸ್ಟ್ ಮಾಡಿ ರೆಡಿ ಐತೈತಿ. ಒಂದೆರಡು ಉದ್ದಕಾಯಿ ಹೆಚ್ಚಿಬಿಡು. ಮೆಣಸಿನ್ಕಾಯಿ ಹಚ್ಚಿದ ಆತ. ಈಗ ಸಾಕು. ಇನ್ನಷ್ಟು ಹಚ್ಚಿಲ್ಲ? ಸಾಕ ಮೆಣಸಿನ್ಕಾಯಿ. ಇವನು ಅಷ್ಟು ಸಣ್ಣಗ ರುಬ್ಕೊಂಡು ಬಾ. ರುಬ್ಕೊಂಬರ್ಲಿ ಅವನ? ರುಬ್ಕೊಂಡ್ ಬಂದ್ಬಿಡ ಅವನು. ನಾನು ಈ ಚಿಕನ್ನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೆ. ಮಸಾಲ ಹಚ್ಚಿ ನೀನೇ ಕಲಿಸಿ ಅಂತ ಬಂದ ನಾ ರೆಡಿ ಮಾಡ್ಕೊತೀನಿ. ಚಿಕನ್ನಿಗೆ ಮಸಾಲ ಕಲ್ಸಕ ಖಾರ ಪೌಡ್ರ್, ಉಪ್ಪು, ಇದು ಮಸಾಲ ಬಿರಿಯಾನಿ ಮಸಾಲ ಮಾಡ್ಕೊಂಡಿದ್ದೆ. ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಅರಿಶಿನ ಎಲ್ಲ ಹಾಕ್ಲ ಇದಕ್ಕೆ ಕರೆಕ್ಟ್ ಮಿಕ್ಸ್ ಮಾಡೋಣ. ಮಸಾಲ ಮಸ್ತ್ ಆಗ್ಬೇಕು. ಉಪ್ಪು ಹಾಕಿರಿ? ಉಪ್ಪು ಎಲ್ಲ ಹಾಕಿನ ಈಗ. ನಿಂಬೆ ರಸ ಹಾಕಿ ನೋಡು. ಉಳ್ಳಾಗಡ್ಡಿ ಹಾಕಣಿ. ಮೆಣಸಿನ್ಕಾಯಿ ಒಂದೆರಡು ಹಾಕ್ಲಾ? ಅಣ್ಣ ಮೊಸರು ಹಾಕ್ತಾ ನೋಡಪ್ಪ. ಅಣ್ಣ ಮೊಸರು ಹಾಕಿರೋ ಮಸ್ತ್ ಟೇಸ್ಟ್ ಬರುತ್ತೆ ನೋಡಿ ಇದಕ್ಕೆ. ಸಾಕು ಅಣ್ಣ ಸಾಕು. ಈಗ ಇಷ್ಟ ಮೊಸರು ಸಾಕು. ಈಗ ಧನಿಯಾ ಪೌಡ್ರ್ ಐತನ?
ಹ್ಞೂ ಒಲೆ ಅದೈತೆ ಡಬ್ರಿ ಇರ್ತಾನೋಣ. ಎಣ್ಣೆ ಹಾಕ್ತಾ ನೋಡ್ತಾ ಎಣ್ಣೆ ಬಿರಿಯಾನಿ ಮಾಡೋದು. ಹಾಂ ಈಗ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ಚಕ್ಕೆ, ಲವಂಗ, ಮೆಣಸ್ಕಾಳು, ಚಕ್ರ ಮಗ್ಗಿ, ಸಾಜೀರಿಗೆ, ಹಣ್ಣದ ಎಲೆ, ಪಲಾವ್ ಎಲೆ, ಯಾಲಕ್ಕಿ ಇವನ್ನೆಲ್ಲ ಎಣ್ಣೆಗೆ ಹಾಕ್ಲಿ ಅವನ. ಕಳತಿ ಹಾಕ್ಲಿ ಅವನ ಅಷ್ಟು. ಸಣ್ಣ ಉಳ್ಳಾಗಡ್ಡೆ ಮಿಕ್ಸ್ ಮಾಡ್ತಾನ. ಟಮಾಟೆ ಹಣ್ಣ ಹೆಚ್ಚಿದ್ವು ಮಿಕ್ಸ್ ಮಾಡ್ಪ. ಸ್ವಲ್ಪ ಉದ್ದಗೆ ಹೆಚ್ಚಿದ್ವು ಮೆಣಸಿನ್ಕಾಯಿ ಅಣ್ಣ, ಸ್ವಲ್ಪ ಸಾಕು ಮೆಣಸಿನ್ಕಾಯಿ, ಯಾಕಂದ್ರೆ ಖಾರ ಅಣ್ಣ ಇದಕ್ಕೆ ಹಾಕೈತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಣ್ಣ ಮಿಕ್ಸ್ ಮಾಡ. ಗಮ್ ಮಾಡಕ್ಕೆ ನೋಡಿ ಈಗ. ಬಿರಿಯಾನಿ ಮಸ್ತ್ ಗಮ್ ಅದ ಥೋಡಿನ. ಪುದೀನ ಕೊತ್ತಂಬರಿ ಪೇಸ್ಟ್ ಅಣ್ಣ ಈಗ ತಿರ್ಬೇಡ. ಮತ್ತೆ ಇನ್ನೂ ಗಮ್ ಮಾಡಕ್ಕೆ ಚಲೋ ಮರ ಇದು ಪೇಸ್ಟ್ ಹಾಕಿಂದಾಗ. ಗೊತ್ತಾಯ್ತು ಚಿಕನ್ ಹಾಕಿಲ್ಲ. ಮಿಕ್ಸ್ ಮಾಡ್ಬೇಡ. ಹಾಂ ಏನು ನಾ ಈಗ ಮತ್ತೆ ಇನ್ನೂ ಗಮ್ ಮಾಡಾಕೊಂತ ಚಿಕನ್ ಹಾಕಿದ್ಮೇಲೆ ಇನ್ನೂ ರೈಸ್ ಪಿರ್ಸೋ ಬಜ್ಜಲ್ಲಿ ಒಂದು ನೋಡ ನಮ್ಮ ಅಜ್ಜಿಗೆ ಏನ್ರಿ ಒಂದು ಕೆಲಸ ಹೇಳಿದೆ ಅಂದ್ರೆ ಅತ್ತಾಗ ಹೋಗ್ಬಿಡ್ತಾನೆ ನೋಡ. ಇವತ್ತು ಮುತ್ತಪ್ಪನ ಬೇರೆ ಇಲ್ಲ, ಇವ ಒಟ್ಟು ಮೊಸರು ಚಟ್ನಿ ಮಾಡತ್ತಾನವ. ಮೊಸರು ಚಟ್ನಿ ಮಾಡಕಂತಾನ. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಬಿರಿಯಾನಿ ಏನು ಈಗ ಕಡ್ಕೊಂಡು ತಿನ್ನೋಂಗಾಗ ಪೀಸ್. ಇದು ಅರ್ಧ ಕುದೀಗ ಅಕ್ಕಿ ಹಾಕಿಲ್ಲ. ಹಾಕ್ಬಿಡ. ಆಹಾ ಒಳ್ಳೆ ಹೂ ಹೊರದಂಗೆ ಆಗ್ಬೇಕಣ್ಣ ಪೀಸು. ದಮ್ ಮಿಕ್ಸ್ ಮಾಡಲ್ಲ. ತಿರುಪಣ್ಣ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡ. ನಾಡಿಗೂ ಮಾಡಿ ಕನಸ್ನ ಬರ್ಬೇಕು ಬಿರಿಯಾನಿ ಅಂದ್ರೆ. ನೋಡ ಜಗತ್ ತಿನ್ನಿಂದ ನಮ್ಮ ಕೈ ರುಚಿ ತಿನ್ನ. ಹಾಂ ಬಿರಿಯಾನಿಗೆ ಇನ್ನೂ ಸ್ವಲ್ಪ ನೀರೆಲ್ಲ ಈಗ ಎರಡು ಅದ. ಇದರಲ್ಲಿ ಒಂದು ಅಕ್ಕಿ ಹಾಕಿದಿ, ಎರಡು ಹುಟ್ಟಿದ್ದೆ ಬಿರಿಯಾನಿ ಮಸಾಲ. ಅಣ್ಣ ಈಗೆಲ್ಲ ಮಸಾಲೆ ಹಾಕಿ ಎಲ್ಲ ಹಾಕಿತ್ತು, ಅಕ್ಕಿನೂ ಆಗೈತೆ. ಇದೊಂದು ಸ್ವಲ್ಪ ಚಂದ ಕುದಿಲಿ. ಅಷ್ಟೊತ್ತಿನ ಮಟ್ಟ ನಾವು ಇದು ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ ಮಾಡ್ಕೊಂಡು ನೋಡಿ ಇದು ಕುದಿ ಮಟ್ಟ ಬರೀ ನಾಯಿ ಅಣ್ಣ. ಕಸ್ತೂರಿ ಮೆಂತೆ ಹಾಕಿ ಕೂಡ ಗಮ್ ಬಂದತ್ತಿದೆ. ಹಾಂ ಇನ್ನು ಮುಚ್ಚಿಟ್ಬಿಡ್ಲ ಇಲ್ಲ ಮೊಸರು ಹಾಕ್ಲ ಅಣ್ಣ. ಸೌತೆಕಾಯಿ ಮೊಸರು ಬಜ್ಜಿಗೆ, ಉಳ್ಳಾಗಡ್ಡೆ, ಕೊತ್ತಂಬರಿ ಅಣ್ಣ. ಸ್ವಲ್ಪ ಮೊಸರು ಇದು ನೀರು ಹಾಕಿಬಿಡಪ್ಪ. ನೀರು ತಂದಿಲ್ಲ ಸಾಕು ನೀರು ಹಾಕಿ. ಹಾಂ ಮೊಸರು ಬಜ್ಜಿನ ಗಟ್ಟಿಗೆ ಮಸ್ತ್ ಆಯ್ತಾಳ ಎಣ್ಣ. ಮೊಸರು ಬಜ್ಜಿ ಅಂತ ರೆಡಿ ಆತ. ಇನ್ನು ಅದು ಬಿರಿಯಾನಿ ರೆಡಿ ಆತಂದ್ರೆ ಟೇಸ್ಟ್ ಮಾಡಿ ರೆಡಿ ಮಾಡ್ಕೊಂಬಿಡ್ದು ನೋಡಿ. ಹಾಂ ಇನ್ನೇನು ಮೊಸರು ಬಜ್ಜಿನ ರೆಡಿ ಆಗೈತಿ. ಇನ್ನು ಬಿರಿಯಾನಿ ಇನ್ನೊಂದು ಸ್ವಲ್ಪ ಕುಳಿತು ರೆಡಿ ಆಗತ್ತೆ. ನಮ್ಗೆ ಅವಾಗಲೇ ಒಬ್ರು ನಮ್ಮ ಹುಬ್ಬಳ್ಳಿ ಗೆಸ್ಟ್ ಬಂದಿದ್ದಾರೆ, ಸ್ಪೆಷಲ್ ಗೆಸ್ಟ್. ಅವ್ರನ್ನ ಕರ್ಸೋಣ. ಅವ್ರ ಜೊತೆ ಒಟ್ಟು ಮಾತಾಡಿ ಟೇಸ್ಟ್ ಮಾಡಕ್ಕೆ ಚಲೋ ಮಾಡೋಣ. ಹಾಂ ಬಾ ಕರ್ಕೊಂಡು ಬಾಯ್ ನಾವು ನಮ್ಮದು ಟೇಸ್ಟ್ ಹೆಂಗೈತೆ ನೋಡಿ. ಹಾಂ ನಮ್ಮದು ಬಗ್ಗೆ ಏನು ಹೇಳಿ. ಹಾಂ ಹೌದಾ ಬರ್ರಿ.
ಹಾ ಮುತ್ತಣ್ಣ ಅಣ್ಣ ಇವತ್ತು ಮುತ್ತಣ್ಣ ಮಕ್ಕೊಂಡ್ರು ಬಿಟ್ಟಿಲ್ಲ ಬಿರಿಯಾನಿ ತಿಂದು ಬರಬೇಕಂತ ಕರ್ಕೊಂಡ್ ಇವತ್ತು ಅಣ್ಣ ಈ ಮರ ನಮಗೂ ಜ್ವರ ಬಂದು ಮನ್ಕೊಂಡಿವಪ್ಪ ಮೊನ್ನೆ ವಿಡಿಯೋಕ್ಕೂ ಬರಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಆಯ್ತಾ ಇವತ್ತ ನಮ್ಮ ಹುಬ್ಬಳ್ಳಿ ಗೆಸ್ಟ್ ಬಂದಿದ್ರ ಅವ್ರು ನೀವು ಕರೆದು ಮಾತಾಡ್ಸಕಂತ ನೀವು ಬರ್ಲಿ ಅಂತ ಕಾಯ್ಕೊಂಡಿದ್ದೆ ಅವ್ರಿಗೆ ನೀವು ಬಂದು ಕರ್ದ ಚಲೋ ಆತ್ ಮಾರ. ಥ್ಯಾಂಕ್ಸ್ ರೀಪ ಅಣ್ಣಾರ. ನಮಸ್ಕಾರ ನಮಸ್ಕಾರ ರೀ. ನಾವು ಹುಬ್ಬಳ್ಳಿಯಿಂದ ಬಂದವರು. ನಿಮ್ಮ ವಿಡಿಯೋಸ್ ಹಂಗ ಅಚಾನಕ್ ಆಗಿ ಯೂಟ್ಯೂಬ್ದಾಗ ನೋಡಿದ್ವಿ. ಈಗ ನಿಮ್ದು ಹಂಗ ನೋಡ್ಕೊಂತ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ. ಅದ್ರಾಗ ನಿಮ್ದು ಮಾಡುವಂಥ ರೀತಿ, ನೀವು ಅಡುಗೆ ಮಾಡುವಂಥ ಜಾಗ ಆಗಲಿ, ನೇಚರ್ ತುಂಬ ಹಿಡಿಸ್ತೀರಿ ನಮ್ಗೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಸಿಟಿದಾಗ ನಾವು ಜಾಸ್ತಿ ಇದ್ದಿದ್ದು, ಹಳ್ಳಿದಾಗಂತೂ ನಮ್ಗೇನು ಜಾಸ್ತಿ ಗೊತ್ತಿದ್ದಿಲ್ಲ ರೀ. ಈಗ ನೀವೆಲ್ಲ ಮಾಡುವಂಥದ್ದು ಅಡುಗೆ ಎಲ್ಲ ನೋಡಿ ನಿಮ್ಗೆ ಫಾಲೋ ಮಾಡಿ ಎಲ್ಲ ಇವ್ರದ್ದು ಜನತಾ ಕುಕ್ಕಿಂಗ್ ಚಾನಲ್ಗೆ ಒಮ್ಮೆ ಭೇಟಿ ಆಗೋಣ. ಇವ್ರನ್ನ ಇವ್ರು ಅಡುಗೆ ಮಾಡೋ ರೀತಿ ನೋಡಿ, ಇವ್ರು ಅಡುಗೆ ಮಾಡೋದು ಟೇಸ್ಟ್ ಮಾಡಿ ಇವ್ರಿಗೆ ನನ್ನ ಅನಿಸಿಕೆ ಹೇಳಿ ಬರೋಣ ಅಂತೇಳಿ ಇವತ್ತು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಬೆಟ್ಟ ಅದೇ ನೋಡ್ರಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ರೀ. ಇವತ್ತು ನೀವು ಅಡಿಗೆ ಮಾಡೋದು ನೋಡಿದೆ, ಅಡಿಗೆ ಮಾಡೋದು ಮತ್ತೆ ಟೇಸ್ಟ್ ಮಾಡಿಸಿರೋದಿಲ್ರಿ ಫುಲ್ ಆರಾಮ್ ಕುಂತ್ಕೊಂಡು ಊಟ ಮಾಡಿ ಹೋಗೋದು ಇವತ್ತು ನೀವು. ಧನ್ಯವಾದ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ಬರ್ರಿ ಇವಾಗ ರೆಡಿ ಆಗತ್ತೆ ಬಿರಿಯಾನಿ. ರೆಡಿ ಹಾಕೊಳ್ಳೋಣ, ಟೇಸ್ಟ್ ಮಾಡೇ ಬಿಡೋಣ. ಏನಪ್ಪ ನಾ ಬಿರಿಯಾನಿ ಮಸ್ತ್ ಆಗೈತಲ್ಲ. ಹಾ ಹಾ ಲೆಗ್ ಪೀಸ್ನು ಮಸ್ತ್ ಆಗ್ಯಾವ. ಹಾ ಇಳಿಸ್ಬಿಡ್ತೀಯ ಅಣ್ಣ. ಇವ ಕರೆದಿದ್ದು ಇವ ಉಳ್ಳಾಗಡ್ಡೆ ಅಣ್ಣ. ಬಿರಿಯಾನಿಗೆ ಮಸ್ತ್ ಹಾಕೋ. ಮುಚ್ಚೆ ಇಳಿಬಿಡಿ ಅಣ್ಣ. ಹಾ ಅಣ್ಣ. ಹಾ ಲೆಗ್ ಪೀಸ್ ಯಪ್ಪ ಮಸ್ತ್ ಆಗೈತಲ್ಲೋ ಅಣ್ಣ. ಒಂದ್ ಸ್ವಲ್ಪ ನೀರು ಏನಾಗಿಲ್ಲ ಅಣ್ಣ. ನೋಡಿದ್ಯಾ ಪೀಸ್ ಅಂತೂ ಹೂ ಅಳ್ದಂಗಳಿ ಅವ. ಹಾ ಮಸ್ತ್ ಆಗೈತೆ ಬಿಡಪ್ಪ. ನೋಡಿದ್ಯಾ ಸಖತ್ತಾಗೈತಿ. ಟೇಸ್ಟ್ ಮಾಡೋಣ ಅಣ್ಣ. ಟೇಸ್ಟ್ ಮಾಡ್ಕೊ ರೆಡಿ ಮಾಡ್ತೀನಿ ಬರ್ರಿ. ಬ್ಯಾಟಿಂಗ್ ಮಾಡೋ ನಡೀರಿ. ಅಣ್ಣ ಟೇಸ್ಟ್ ಮಾಡ್ರಪ್ಪ. ಏನೈತಪ್ಪ ಮುತ್ಯ? ಏನ್ ಸಖತ್ತಾಗೈತಪ್ಪ ಅಣ್ಣ. ಹೋಟೆಲ್ಲ ಮಾಡೋದಿಲ್ಲ, ಮನೆ ಒಳಗಿದ್ರು ಸತ್ಯಕ್ಕೆ ಮಾಡೋದಿಲ್ಲ. ರೇಂಜ್ಗೆ ನೋಡಿ ಅದು. ನಾನು ನೋಡ್ತಂತ ನೋಡೋಣ ತಡಿಪ ಅಣ್ಣ. ಗೆಸ್ಟ್ ಸರ್ ಭಾರಿ ಮಸ್ತ್ ಆಗೈತ್ರಿ. ಈಗ ನಾವು ಹುಬ್ಳಿದಾಗ ಯಾವ ಹೋಟೆಲ್ದಾಗೂ ಟೇಸ್ಟ್ ಅಲ್ಲಂತ ಅಂತ ಟೇಸ್ಟ್ ಆಗೈತಿ. ಭಾರಿ ಆಗೈತಿ ಬಿರಿಯಾನಿ. ಜನತಾ ಕುಕ್ಕಿಂಗ್ ಚಾನಲ್ಗೆ ನಾ ಹೇಳ್ಕೊಳ್ಳೋದು ಏನಂತಂದ್ರೆ, ಇದೇ ರೀತಿ ನೀವು ವಿಡಿಯೋಸ್ ಕಂಟಿನ್ಯೂ ಮಾಡ್ರಿ. ಥ್ಯಾಂಕ್ಸ್ ರೀಪ. ನಿಮ್ಮ ವಿಡಿಯೋಸ್ ನೋಡಿ ನಮಗೂ ಚಲೋ ಅನ್ಸುತ್ತೆ. ನಾವು ಇನ್ನು ಈ ರೀತಿ ಮಾಡುವಂಥದ್ದು ಹ್ಯಾಬಿಟ್ ಮಾಡ್ಕೊತೀವಿ. ಜನತಾ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ಸ್ ರೀಪ.